ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗೈಡಿಂಗ್ ಕನ್ನಡ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಒಂದು ಫೇಮಸ್ ಹಾಲಿವುಡ್ ಮೂವಿ ಲುಕ್ನ ಹೇಗೆ ರೀಕ್ರಿಯೇಟ್ ಮಾಡ್ಬೋದು ಅಂತ. ಆ ಮೂವಿ ಯಾವುದು ಅಂತ ಬನ್ನಿ ನೋಡೋಣ. ಬ್ಲೇಡ್ ರನ್ನರ್ 2049 ಈ ಮೂವಿ ಹಾಲಿವುಡ್ಡಲ್ಲಿ ಸಿನಿಮಾಟೋಗ್ರಫಿ ಮತ್ತು ಕಲರ್ ಗ್ರೇಡಿಂಗಿಗೆ ತುಂಬ ಪಾಪ್ಯುಲರ್ ಆಗಿರೋಂಥ ಮೂವಿ. ಈ ಮೂವಿಯಲ್ಲಿ ಕೆಲವೊಂದು ರೆಫರೆನ್ಸ್ ಸೀನ್ಸ್ ತಗೊಂಡು ಆ ಲುಕ್ನ ಹೇಗೆ ರೀಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಸೊ ನಾವಿಲ್ಲಿ ಯೂಸ್ ಮಾಡ್ತಿರೋಂಥ ಫುಟೇಜು ಸೋನಿ S-Log3 ಫುಟೇಜು. ಫಸ್ಟು ಸ್ಟಾರ್ಟಿಂಗಲ್ಲಿ ಈ ಫುಟೇಜಲ್ಲಿ ಒಂದು ಬೆಸ್ಟು ಹೀರೋ ಫ್ರೇಮ್ ಅಂತ ಚೂಸ್ ಮಾಡ್ಕೊಳ್ಳೋಣ. ಹೀರೋ ಫ್ರೇಮ್ ಅಂದರೆ ಒಂದು ಫುಟೇಜ್, ಒಂದು ಕ್ಲಿಪ್ಪಲ್ಲಿ ಒಂದು ಬೆಸ್ಟ್ ಸ್ಟಿಲ್ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಈ ಫುಟೇಜಲ್ಲಿ ಮೇ ಬಿ ಒಂದು ಹೀರೋ ಫ್ರೇಮ್ನ ಇಲ್ಲಿ ಈ ಥರ ಚೂಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಯಾವುದೇ ಗ್ರೇಡ್ ಮಾಡಬೇಕಾದ್ರೂ ಆ ಗ್ರೇಡ್ ಇಲ್ಲ ಆ ಲುಕ್ಕಿಗೆ ಆ ಫುಟೇಜು ಸೂಟ್ ಆಗಬೇಕು. ನಾವಿಲ್ಲಿ ಈ ಲುಕ್ಕಿಗೆ ಸೂಟ್ ಆಗೋವಂಥ ಫುಟೇಜ್ನ ತೊಗೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ ಒಂದು ನೋಡಿದೆ, ಇದು ಡಿಫಾಲ್ಟ್ ನೋಡು. ಈ ನೋಡನ್ನ ರೀನೇಮ್ ಮಾಡ್ಕೊಳ್ಳೋಣ. ಪ್ರೈಮರಿ, ಇದು ಪ್ರೈಮರಿ ನೋಡು. ಎಲ್ಲ ಕರೆಕ್ಷನ್ಸು ಎಲ್ಲ ಗ್ರೇಡಿಂಗು ನೋಟ್ಸಲ್ಲೇ ಆಗೋವಂಥದ್ದು. ಸೊ ನೆಕ್ಸ್ಟ್ ಸ್ಟೆಪ್, ಈ ಫುಟೇಜ್ನ ನಾನು ಕಲರ್ ಕನ್ವರ್ಷನ್ ಮಾಡ್ತಾಯಿಲ್ಲ. ಈ ಗ್ರೇಡಿಗೆ ಕಲರ್ ಕನ್ವರ್ಷನ್ ಅವಶ್ಯಕತೆ ಇರಲ್ಲ. ಫಸ್ಟಾಗಿ ಈ ಫುಟೇಜು ಮೊನೋಕ್ರೋಮ್ ಮಾಡೋಣ. ಮೊನೋಕ್ರೋಮ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು ಎರಡು ಥರ ಮಾಡ್ಬೋದು. ಒಂದು ಫುಲ್ ಸ್ಯಾಚುರೇಷನ್ 0 ಮಾಡ್ಬೋದು, ಇಲ್ಲಾಂದರೆ RGB ಮಿಕ್ಸರಲ್ಲಿ ಮೊನೋಕ್ರೋಮ್ ಅಂತ ಆಪ್ಷನ್ ಇರುತ್ತೆ, ಇದಾದರೂ ಮಾಡ್ಬೋದು. ಎರಡು ಥರ ಬೇಕಿದ್ದರೂ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪು, ಇನ್ನೊಂದು ಸೀರಿಯಲ್ ನೋಡು ಆ್ಯಡ್ ಮಾಡೋಣ. ಇಲ್ಲಿ ನೋಡಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ನೋಡು, ಆ್ಯಡ್ ಸೀರಿಯಲ್ ನೋಡು. ಇಲ್ಲಿ ಇನ್ನೊಂದು ನೋಡು ಆ್ಯಡ್ ಆಗುತ್ತೆ. ಇದನ್ನ ರೀನೇಮ್ ಮಾಡ್ಕೊಳ್ಳೋಣ ಲುಕ್ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಷ್ಟು ಥರ ನೋಟ್ಸ್ ಇದೆ, ಯಾವ್ಯಾವ ನೋಡು ಯಾವಾಗ ಯೂಸ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡೋಣ. ಇವಾಗ ಫಸ್ಟ್ ನೋಡು ಪ್ರೈಮರಿ ನೋಡಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯಿತು. ಸೆಕೆಂಡ್ ನೋಡು ಲುಕ್. ಈ ಲುಕ್ಕಲ್ಲಿ ಪ್ರೈಮರಿ ಅಡ್ಜಸ್ಟ್ಮೆಂಟ್ ಮಾಡೋಣ. ಸ್ವಲ್ಪ ಲಿಫ್ಟು ಡೌನ್ ಮಾಡಿ, ಗಾಮ ಒಂಚೂರು ರೈಸ್ ಮಾಡಿ, ನೆಕ್ಸ್ಟು ಗೇನ್ ಸ್ವಲ್ಪ ರೈಸ್ ಮಾಡಿ ಇಷ್ಟು ನಿಲ್ಲಿಸೋಣ. ಸ್ವಲ್ಪ ಗಾಮ. ಓಕೆ. ನೆಕ್ಸ್ಟು ಇದಾದಮೇಲೆ ಆಫ್ಸೆಟ್ಟಲ್ಲಿ ಎಲ್ಲೋ ಟಿಂಟ್ ಸ್ವಲ್ಪ ವಾರ್ಮಿಶ್ ಸೈಡಲ್ಲಿ ಥರ ಡ್ರ್ಯಾಗ್ ಮಾಡೋಣ. ಆಫ್ಸೆಟ್ಟು ವಾರ್ಮ್ ಆಗಿದೆ. ನೆಕ್ಸ್ಟ್ ಗೇನ್ ಅಂದರೆ ಬ್ರೈಟರ್ ಪಾರ್ಟ್ಸಲ್ಲಿ ರೆಡ್ಡಿಶ್ ಸ್ವಲ್ಪ ರೆಡ್ ಕಡೆ ಮೂವ್ ಮಾಡೋಣ. ಇಲ್ಲಿ ಹಿಸ್ಟೋಗ್ರಾಮಲ್ಲಿ ನೋಡ್ತಿರ್ಬೋದು, ಹೈಲೈಟ್ಸು ತುಂಬ ಕ್ಲಿಪ್ಪಿಂಗ್ಸ್ ಆಗ್ತಾಯಿದೆ, ಅಂದರೆ ರೇಂಜ್ ಬಿಟ್ಟು ಜಾಸ್ತಿ ಹೋಗ್ತಾ ಇದೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ ಫಸ್ಟ್ ಪ್ರೈಮರಿ ನೋಡಲ್ಲಿ ಸ್ವಲ್ಪ ಗೇನ್ ಕಮ್ಮಿ ಮಾಡೋಣ, ಸ್ವಲ್ಪ ಗಾಮನ್ನು. ಆಮೇಲೆ ಹೈಲೈಟ್ಸು ಸ್ವಲ್ಪ ಡೌನ್ ಮಾಡೋಣ. ನೋಡಿ, ಇಲ್ಲಿ ಹೈಲೈಟ್ ಪಾರ್ಟು ಇವಾಗ ಯಾವುದು ಕ್ಲಿಪ್ಪಿಂಗ್ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ HDR ವೀಲ್ಸಲ್ಲಿ ಲೈಟ್ ವೀಲ್ ಇದೆಯಲ್ಲ, ಲೈಟರ್ ಪಾರ್ಟ್ಸ್ ಇಲ್ಲಿ ತೋರಿಸುತ್ತೆ. ಲೈಟರ್ ಪಾರ್ಟ್ಸಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಒಂದು ಸ್ಟಾಪ್ ಆಲ್ಮೋಸ್ಟ್ ಒಂದು ಸ್ಟಾಪ್ ಕಮ್ಮಿ ಮಾಡು.
ಓಕೆ, ನೆಕ್ಸ್ಟು ಲುಕ್ಕಲ್ಲಿ ಬಂದು ಸ್ವಲ್ಪ ಆಫ್ಸೆಟ್ ರೈಸ್ ಮಾಡಿ, ಸ್ವಲ್ಪ ಲಿಫ್ಟ್ ಕಮ್ಮಿ ಮಾಡು. ಸೊ ಇಲ್ಲಿಗೆ ಆಲ್ಮೋಸ್ಟ್ ಲುಕ್ಕು ರೆಡಿ ಆಗ್ತಾ ಇದೆ. ನೆಕ್ಸ್ಟು ಇನ್ನು ಸ್ವಲ್ಪ ಗೈನಲ್ಲಿ ರೆಡ್ ಜಾಸ್ತಿ ಮಾಡಿ, ನೆಕ್ಸ್ಟು ಇನ್ನೊಂದು ನೋಡು ತಗೊಳ್ಳೋಣ. ಆ್ಯಡ್ ಸೀರಿಯಲ್ ನೋಡ್. ಈ ನೋಡಲ್ಲಿ ನಾನೊಂದು ಪವರ್ ವಿಂಡೋ ಯೂಸ್ ಮಾಡ್ತೀನಿ. ಪವರ್ ವಿಂಡೋ ಸರ್ಕಲ್ ಒಂದು ಇದು ಸೆಲೆಕ್ಷನಿಗೆ ಯೂಸ್ ಮಾಡೋ ಅಂಥದ್ದು. ನೆಕ್ಸ್ಟು ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಪವರ್ ವಿಂಡೋ ಇಲ್ಲಿ ಸೆಲೆಕ್ಷನಿಗೋಸ್ಕರ ಯೂಸ್ ಮಾಡಿ, ಸಾಫ್ಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಿ, ಈ ಸೆಲೆಕ್ಷನಲ್ಲಿ ಗೇನು ಮತ್ತು ಗಾಮ ಅಂದರೆ ಮಿಡ್ ಟೋನ್ಸ್ ಸ್ವಲ್ಪ ರೈಸ್ ಮಾಡೋಣ. ಸ್ವಲ್ಪ ಇಷ್ಟು ರೈಸ್ ಮಾಡೋಣ. ಪವರ್ ವಿಂಡೋ ಇದನ್ನ ಆಫ್ ಮಾಡೋಣ. ಸೊ ನೆಕ್ಸ್ಟು ಇಲ್ಲಿ ಗ್ಯಾಲರಿಲಿ ಒಂದು ರೆಫರೆನ್ಸಿಗೆ ಒಂದು ಸ್ಟಿಲ್ ಎತ್ಕೊಂಡಿದ್ದೆ. ಇದು ಬಿಫೋರ್ ಆಫ್ಟರ್, ಇದು ಒರಿಜಿನಲ್ ಮೂವಿ ಲುಕ್ಕು ಹೇಗೆ ಕಂಪೇರ್ ಮಾಡ್ಬೋದು ಅಂತ ಇಲ್ಲಿ ಹಿಸ್ಟೋಗ್ರಾಮ್ ಅಬ್ಸರ್ವ್ ಮಾಡಿ. ಇಲ್ಲಿ ಇದು ಒರಿಜಿನಲ್ ಮೂವಿದು, ಇದು ನಾವು ಮಾಡಿರೋ ಗ್ರೇಡು. ಇದನ್ನ ಮ್ಯಾಚ್ ಮಾಡೋಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡಿ, ಆಲ್ಮೋಸ್ಟ್ ಇನ್ನೊಂದು ಔಟ್ಸೈಡ್ ನೋಡ್ ಕ್ರಿಯೇಟ್ ಮಾಡೋಣ. ಔಟ್ಸೈಡ್ ನೋಡಲ್ಲಿ ಕಮಾದಲ್ಲಿ ರೆಡ್ಡಿಶ್, ಗೇನಲ್ಲಿ ಸ್ವಲ್ಪ ರೆಡ್ಡಿಶ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಆಲ್ಮೋಸ್ಟ್ ಗ್ರೇಡು ಮ್ಯಾಚ್ ಆಗ್ತಾ ಇದೆ. ಸ್ವಲ್ಪ ಹೈಲೈಟ್ಸ್ ಡೌನ್ ಮಾಡೋಣ. ಓಕೆ, ಸೊ ನಮ್ಮ ಲುಕ್ಕು ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇದೆ. ಎಕ್ಸಾಕ್ಟಾಗಿ ಮೂವಿ ಲುಕ್ಕು ಮ್ಯಾಚ್ ಮಾಡಬೇಕು ಅಂತ ಏನಿಲ್ಲ. ಅವ್ರು ಶೂಟ್ ಮಾಡಿರೋ ಸಿನಾರಿಯೋ ಬೇರೆ ಇರುತ್ತೆ, ಸೊ ನಾವು ಶೂಟ್ ಮಾಡಿರೋ ಸಿನಾರಿಯೋ ಬೇರೆ ಇರುತ್ತೆ. ಸೊ ನಮ್ಮ ಬ್ಲೇಡ್ ರನ್ನರ್ 2049 ಮೂವಿ ಲುಕ್ಕು ರೆಡಿ ಇದೆ. ಸೊ ಈ ಥರ ಮೂವಿ ಲುಕ್ನ ನೀವು ಪ್ರೀ ವೆಡ್ಡಿಂಗು ಮತ್ತು ವೆಡ್ಡಿಂಗಲ್ಲೂ ಯೂಸ್ ಮಾಡ್ಬೋದು. ಸನ್ಸೆಟ್ಟು, ಸನ್ರೈಸು ಮತ್ತು ಸಿಲೋವೆಟ್ ತೋರಿಸ್ಬೇಕು ಅಂದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ಲುಕ್ನ ಯೂಸ್ ಮಾಡ್ತಿರೋದು ಒಂದು ಸಸ್ಪೆನ್ಸು ಮತ್ತು ಸ್ಯಾಡ್ನೆಸ್ ಎರಡನ್ನೂ ಒಟ್ಟಿಗೆ ಎಕ್ಸ್ಪ್ರೆಸ್ ಮಾಡಬೇಕು. ಹೇಗೆ ಅಂತನ ಫುಲ್ ಸ್ಕ್ರೀನಲ್ಲಿ ನೋಡಿ.